ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ನೋಡಿ, ಅವೈಜ್ಞಾನಿಕ ಮರಗಳನ್ನು ಹಾಕಿ 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 ಇರೋ ಮರಗಳನ್ನು ಕಡ್ದಿದ್ದೀವಿ, ತಕ್ಷಣ ಬೆಳೆಯುವಂಥ ಮರಗಳನ್ನು ಹಾಕ್ತೀವಿ. ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂಗೆ ಈ ಮರಗಳು ಹೊತ್ಕೊಂಡು ಬೆಳೆದೇನು ಹೊಸದೇನಲ್ಲ, ಇಲ್ಲೂ ಕೂಡ ಅದೇ ಆಗಿರೋದು. ಕಲ್ಕೆರೆ ಸಮೀಪ ಹೊರಮಾವು ಹತ್ರ ಒಂದು ಮರ ಹೊತ್ಕೊಂಡ್ಬಿದ್ದಿದೆ. ಇದು ನೋಡಿ ಮರ, ಇದರ ಸೈಜ್ ನೋಡಿ ಈ ಮರದ್ದು. ಯಾವ ಮರ ಅಂತ ಗೊತ್ತಾಗ್ತಿಲ್ಲ, ಮೋಸ್ಟ್ಲಿ ಅರಳಿ ಮರ ಅಂತ ಅನಿಸುತ್ತೆ ಇದು. ಇದು ಹಳೇದಾಗಿರೋದ್ರಿಂದ ಸಾಮಾನ್ಯವಾಗಿ ಏನು ಅಂದರೆ ಅರಳಿ ಮರಗಳು ಅಷ್ಟು ಸುಲಭ ಬೀಳಲ್ಲ, ತುಂಬ ಹಳೇದಾಗಿರಬೇಕು, ಟೊಳ್ಳಾಗಿರಬೇಕು. ಬೆಂಗಳೂರಲ್ಲಿ ಬೀಳುವಂಥ ಮರಗಳು ಈ ದೇವು ಗಾತ್ರದ ಮರಗಳು, ನಮ್ಮ ನೆಲಕ್ಕೆ ಹೊಂದಿಕೆ ಆಗದಿರುವಂಥ ಮರಗಳು. ಈ ಯಾವುದೇ ಸತ್ವ ಇಲ್ಲದಿರೋ ರೀತಿಯಲ್ಲಿ ಕೆಲವರು ಸಾಕಿರ್ತಾರೆ ನೋಡಿ, ತಪ್ಪಾಗಿರ್ತಾರೆ, ಮಕ್ಕಳು ನೋಡೋಕ್ಕೆ ಏನೂ ಆಗ್ತಿರಲ್ಲ ಅವ್ರ ಕೈಯಿಂದ. ಹಾಗೆ ನಾವು ಬೆಳೆಸಿರುವಂಥ ಗಿಡ ಮರಗಳು ಹಿಂಗಿವೆ, ಯಾವ ಹೊತ್ಕೊಂಡು ಬೆಳ್ತಾವೆ ಹೇಳೋಕ್ಕಾಗಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಶಾಂತಮೂರ್ತಿಯಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಮಳೆ ಕೊಂಚ ಬ್ರೇಕ್ ಕೊಟ್ಟರು ಕೂಡ ರಾಜಧಾನಿಯಲ್ಲಿ ಮಳೆಯಿಂದ ಆದಂತಹ ಅವಾಂತರಗಳು ಮಾತ್ರ ಮುಂದುವರೆದಿದೆ. ಹೊರಮಾವು ಬಳಿಯಲ್ಲಿ ಮೊನ್ನೆಯಿಂದ ನಿರಂತರವಾಗಿ ಸುರಿದ ಮಳೆಗೆ ಬೃಹತ್ ಗಾತ್ರದ ಅರಳಿ ಮರ ಧರೆಗುರುಳಿರುವಂತದ್ದು ಸದ್ಯ ಗಮನಿಸ್ತಾ ಇದ್ದೀರಾ. ಸುಮಾರು 50 ವರ್ಷಗಳ ಹಳೆಯದಾದಂಥ ಈ ಅರಳಿ ಮರ ಏನಿತ್ತು, ಇದು ಇವತ್ತು ಬೆಳಿಗ್ಗೆ ಸುಮಾರು 7:30 ಸುಮಾರಿಗೆ ದಿಢೀರ್ ಅಂತ ಬಿದ್ದಿರುವಂತದ್ದು, ಅಂದ್ರೆ ಬುಡ ಸಮೇತವಾಗಿ ಬಿದ್ದಿದೆ. ಇದರಿಂದ ವಾಹನಗಳಿಗೂ ಕೂಡ ಹಾನಿಯಾಗಿರುವಂತದ್ದು. ಅಂದ್ರೆ ಇದೇ ರಸ್ತೆಯಲ್ಲಿ ಏನು ಮುಖ್ಯ ರಸ್ತೆ ಆಗಿರೋದ್ರಿಂದ ಸಾಕಷ್ಟು ವಾಹನಗಳು ಓಡಾಡ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ 2 ಕಾರ್ ಹಾಗೆ 2 ಬೈಕ್ಗಳ ಮೇಲೆ ಮರ ಬಿದ್ದಿದೆ. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಜೊತೆಗೆ ಗಮನಿಸ್ತಾ ಇದ್ದೀರಾ ಮರ ಎಷ್ಟರ ಮಟ್ಟಿಗೆ ಬಿದ್ದಿದೆ ಅಂತ. ಬುಡ ಸಮೇತವಾಗಿ ಮರ ಧರೆಗುರುಳಿರುವಂತದ್ದು. ಸುಮಾರು 50 ವರ್ಷಗಳ ಹಿಂದಿನಿಂದ ಕೂಡ ಈ ಮರ ಇಲ್ಲೇ ಇತ್ತು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಜೊತೆಗೆ ಆ ಮರಕ್ಕೆ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇತ್ತು. ಸದ್ಯ ಮರ ಬಿದ್ದಂತ ರಭಸಕ್ಕೆ ಪಕ್ಕದಲ್ಲಿರುವಂತಹ ದೇವಸ್ಥಾನಕ್ಕೂ ಕೂಡ ಹಾನಿಯಾಗಿದೆ. ಅಂದ್ರೆ ದೇವಸ್ಥಾನದ ಮೇಲ್ಭಾಗದಲ್ಲೂ ಕೂಡ ಮರದ ರೆಂಬೆ ಕೊಂಬೆಗಳು, ಬೃಹತ್ ಗಾತ್ರದ ರೆಂಬೆ ಕೊಂಬೆಗಳು ಬಿದ್ದಿದೆ. ಮತ್ತೊಂದು ಕಡೆಯಲ್ಲಿ ವಿದ್ಯುತ್ ಕಂಬಗಳು ಕೂಡ ಕಂಪ್ಲೀಟ್ ಆಗಿ ಧರೆಗುರುಳಿರುವಂತದ್ದು. ಎಷ್ಟೊತ್ತಲ್ಲಿ ಘಟನೆ ಆಯ್ತು? 7:20 ಸರ್. ಇಲ್ಲ, ನಾನು ರನ್ನಿಂಗ್ ಅಲ್ಲಿ ಬರ್ತಾ ಇದ್ದೆ, ಸಡನ್ ಆಗಿ ಬಿದ್ಬಿಟ್ಟೆ. ಪಿಕಪ್ ಬರ್ತಾ ಇದ್ದೆ, ಸಡನ್ ಆಗಿ ಮೇಲೆ ಬಿತ್ತು. ಮುಂದೆ ವೆಹಿಕಲ್ಸ್ ಇತ್ತು, ಅವ್ನು ತಪ್ಪಿಸ್ಬಿಟ್ಟೆ. ನನ್ನ ಗಾಡಿ ಒಂದು ಮಾತ್ರ ಸಿಗಾಕ. ರೈಟ್ ಸೈಡ್ ಅಲ್ಲಿ ಡ್ಯಾಮೇಜ್ ಆಗಿದೆ. ಏನೋ ದೇವ್ರ ಧೈರ್ಯದಿಂದ ನನಗೆ ಸ್ವಲ್ಪ ಏನಾಗಿಲ್ಲ. ಇನ್ನು ಸ್ವಲ್ಪ ಈ ಕಡೆ ಒಂದು ಸೆಕೆಂಡ್ ಲೇಟ್ ಆಗಿದ್ರೆ ಪ್ರಾಬ್ಲಮ್ ನಜ್ಜು ಆಗ್ತಾ ಇದೆ. ಇಲ್ಲ, ನಾನು ಒಬ್ಬನೇ. 2 ಗಾಡಿ ಸರ್, 2 ಟೂ ವೀಲರು, 2 ಕಾರು. ಇಲ್ಲ, ಯಾರಿಗೆ ಏನಾಗಿಲ್ಲ. 3 ಕಾರ್ ಇತ್ತು. ಬೆಳಿಗ್ಗೆ 7:40 ಬಿದ್ದಿದ್ದು. ನಾವು ಅಲ್ಲೇ ಸ್ಪಾಟಲ್ಲೇ ಇದ್ವಿ, ಯಾರಿಗೂ ಏನಾಗಿಲ್ಲ. ಟೂ ವೀಲರ್ 2 ಇತ್ತು, ಕಾರ್ 3 ಇತ್ತು. ಯಾರಿಗೂ ಏನಾಗಿಲ್ಲ, ಸೇಫ್ಟಿ ಆಗಿದ್ದಾರೆ, ಎಲ್ಲರೂ ಸುಖವಾಗಿದ್ದಾರೆ. ಹಳೆಯ ಮರ ಅಂದರೆ ನಮಗೆ ಇವಾಗ 85. ನಾವು ಚಿಕ್ಕ ಹುಡುಗರಾಗಿಂದ ಇರೋ ಮರ ಇದು. ನಾವು ಚಿಕ್ಕ ಹುಡುಗರು ಇದ್ದಾಗಿಂದ ಇರೋ ಮರ ಇದು. ಒಂದು ಮರ ತುಂಬ ಡೇಂಜರ್ ಆಗಿತ್ತು, ರೆಂಬೆ. ಅದು ಎಲ್ಲ ಅಬ್ಸರ್ವ್ ಮಾಡಿದ್ರೆ ನಿನ್ನೆಲ್ಲ ನೋಡಿದ್ವಿ, ಚೆನ್ನಾಗೇ ಇತ್ತು. ಇವತ್ತು ಬೆಳಿಗ್ಗೆ 1/2 ಅಡಿ ಎತ್ತಿತ್ತು. ಅಲ್ಲೇ ಸ್ಪಾಟಲ್ಲೇ ಕುಂತಿದ್ವಿ, ಅಲ್ಲೇ ನಾವು ನೋಡಿದೆ, ಬಿದ್ದು ಹಂಗೆ ಬಿದ್ದೈತಿ. ಯಾರಿಗೂ ಏನೂ ಆಗಿಲ್ಲ, ತೊಂದರೆ ಆಗಿಲ್ಲ. ಒಟ್ಟಾರೆಯಾಗಿ ರಾಜಧಾನಿಯಲ್ಲಿ ಸಾಕಷ್ಟು ಅವಾಂತರಗಳು ಮಳೆಯಿಂದಾಗಿ ಸೃಷ್ಟಿಯಾಗಿತ್ತು. ಈಗ ಮಳೆ ನಿಂತಿದ್ರು ಕೂಡ, ಇವತ್ತು ಮಳೆಯನ್ನು ಬ್ರೇಕ್ ಅನ್ನು ಕೊಟ್ಟಿದ್ರು ಕೂಡ ಅವಾಂತರಗಳು ಮಾತ್ರ ಮುಂದುವರಿತಾ ಇದೆ. ಸದ್ಯ ಮರವನ್ನ ತೆರವು ಮಾಡುವಂತ ಕಾರ್ಯಾಚರಣೆ ನಡೀತಾ ಇದ್ದು, ಈ ಒಂದು ಜಾಗದಲ್ಲಿ ಸದ್ಯಕ್ಕೆ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಆ ಮರನ ಸೂಕ್ಷ್ಮ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ, ಅದಕ್ಕೆ ಕಟ್ಟೆ ಬೇರೆ ಕಟ್ಟಿರೋ ರೀತಿಯಲ್ಲಿದೆ. ಯಾಕಂದರೆ ಈ ಮೇಲ್ಗಡೆಗೆ ಸಿಮೆಂಟ್ ಹೊದಿಕೆ ಇದೆಯಲ್ಲ, ಅದ್ರ ಸಮೇತನೇ ಹೊದ್ಕೊಂಡು ಬಿದ್ದಿದೆ. ನಮ್ಮಲ್ಲಿ ಅದೊಂದು ಪದ್ಧತಿ, ಕಟ್ಟೆ ಕಟ್ಟಿಬಿಡೋದು, ಬೇರೆ ಇಳಿಸೋಕ್ಕಾಗಬಾರ್ದು ಅವಕ್ಕೆ. 100 ವರ್ಷದ ಹಿಂದಿನ ಮರ. ಇನ್ನು ಬಾಳೆಕುಂದ್ರಿ ಜಂಕ್ಷನ್ ಬಳಿಯೂ ಕೂಡ ಒಂದು ಘಟನೆ ಆಗಿದೆ, ಅಲ್ಲೂ ಕೂಡ ಒಂದು ಮರ ಹೊತ್ಕೊಂಡು ಬಿದ್ದಿದೆ. ಹೈಗ್ರೌಂಡ್ಸ್ ಠಾಣಾ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ನೋಡಿ, ಇದು ಈ ಮರ ನೋಡಿ, ಈ ಮರದ ಬುಡ ನೋಡಿದ್ರೆ ಇದು ಹಿಂಗೆ ಕಿತ್ಕೊಂಡು ಬೀಳೋಂಥ ಮರನ. ಅದಕ್ಕೆ ನಾನು ಹೇಳೋದು, ಅವೈಜ್ಞಾನಿಕ ಮರಗಳಿವೆಲ್ಲ. ಅದ್ಯಾವುದೋ 100 ವರ್ಷಕ್ಕೆ ಮರ ಬಿತ್ತು, ಅರಳಿ ಮರ. ಇದನ್ನು ಹೇಳ್ತೀನಿ, ಇದು 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 ಒಂದು 10-15 ವರ್ಷ ಆಗಿರಲ್ಲ ಇದಕ್ಕೆ. ಅದು ನೋಡಿ, ಅದು ಎಷ್ಟು ದಪ್ಪ ಇದೆ ನೋಡಿ. ಅದು ಗಟ್ಟಿಯಿಲ್ಲ ಮರಗಳಿವು. ಯಾವ ಸಂದರ್ಭದಲ್ಲಿ ಯಾರ ತಲೆ ಮೇಲೆ ಹೊತ್ಕೊಂಡು ಬೀಳ್ತವೆ ಹೇಳೋಕ್ಕಾಗಲ್ಲ.
ಮತ್ತು ನಾವೇನು ದೊಡ್ಡದಾಗಿ ಹೇಳ್ತೀವಿ ಹಂಗೆ ಏನು ಗಾರ್ಡನ್ ಸಿಟಿ, ಗ್ರೀನ್ ಸಿಟಿ, ಅಬ್ಬಬ್ಬಾ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಲ್ಲಿ ಮಳೆ ನಿಂತರೂ ಅದರ ಪರಿಣಾಮಗಳು ಮಾತ್ರ ಇನ್ನೂ ನಿಂತಿಲ್ಲ. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಇಂದು ಬೆಳಿಗ್ಗೆ 5:30 ಸುಮಾರಿಗೆ ಬೃಹದಾಕಾರದ ಮರವೊಂದು ಉರುಳಿ ಬಿದ್ದಿರುವಂಥದ್ದು ಚಂದ್ರಿಕಾ ಹೋಟೆಲ್ ರಸ್ತೆಯಲ್ಲಿದೆ. ಅಂದರೆ ಈ ಒಂದು ಬಾಳೆಕುಂದ್ರಿ ಸರ್ಕಲ್ನಿಂದ ಚಂದ್ರಿಕಾ ಹೋಟೆಲ್ ರಸ್ತೆಗೆ ಹೋಗುವಂತಹ ಕನ್ನಿಂಗ್ಹ್ಯಾಮ್ ರೋಡ್ ಏನಿದೆ, ಈ ಒಂದು ರಸ್ತೆಯಲ್ಲಿದ್ದಂತಹ ಎಡಭಾಗದಲ್ಲಿದ್ದಂತಹ ಖಾಸಗಿ ಕಂಪನಿ ಆವರಣದಲ್ಲಿ ಸುಮಾರು 30ರಿಂದ 40 ವರ್ಷಗಳ ಹಳೆಯದಷ್ಟು ಬೃಹದಾಕಾರದ ಮರ ಇತ್ತು. ಇವತ್ತು ಬೆಳಿಗ್ಗೆ 5:30 ಸುಮಾರಿಗೆ ಈ ಮರ ಬುಡ ಸಮೇತ ಕೆಳಗಡೆ ಬಿದ್ದಿರುವಂಥದ್ದು. ಈ ಬಿದ್ದ ಪರಿಣಾಮ ಇಡೀ ರಸ್ತೆಯನ್ನ ಈ ಮರ ಆವರಿಸಿಕೊಂಡಿರುವಂಥದ್ದು. ದೃಶ್ಯದಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಅದು ಎಷ್ಟು ಸೈಜ್ ಇದೆ ಅಂತ ಹೇಳಿ. ಬೃಹದಾಕಾರವಂತ ಈ ಒಂದು ಮರ ಬಿದ್ದ ಪರಿಣಾಮವಾಗಿ ಎದುರುಗಡೆ ಇದ್ದಂತಹ ಮತ್ತೊಂದು ಖಾಸಗಿ ಕಂಪನಿ ಏನಿದೆ, ಈ ಕಂಪನಿಯಲ್ಲಿ ಭಾಗಶಃ ಹಾನಿಯಾಗಿರುವಂಥದ್ದು. ಅಂದರೆ ಮೊದಲನೇ ಫ್ಲೋರ್ನಲ್ಲಿ ಅದರ ಗ್ಲಾಸ್ಗಳೇನಿದೆ ಸಹ ಅವುಗಳು ಒಡೆದಿರುವಂಥದ್ದು. ಜೊತೆಗೆ ಪಕ್ಕದಲ್ಲಿದ್ದಂತಹ ಇನ್ನೊಂದು ಬಿಲ್ಡಿಂಗು ಸಹ ಮರ ಟಚ್ ಆಗಿದೆ, ಆದರೆ ಯಾವುದೇ ರೀತಿಯಂತಹ ಅಲ್ಲಿ ಹಾನಿಯಾಗಿಲ್ಲ. ಇದ್ರ ಜೊತೆಗೆ ಈ ಒಂದು ಎದುರುಗಡೆ ಇದ್ದಂತಹ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಹಾನಿಯಾಗಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಸದ್ಯಕ್ಕೆ ಇಲ್ಲಿಗೆ BBMP ಸಿಬ್ಬಂದಿಗಳು ಬಂದು ಮರವನ್ನು ತೆರವು ಮಾಡ್ತಾ ಇರುವಂಥದ್ದು. ಆದರೆ ಈ ಒಂದು ಮರವನ್ನು ತೆರವು ಮಾಡಿ ರಸ್ತೆ ಎರಡು ಬದಿಗಳಲ್ಲಿ ಹಾಕಿದ್ದಾರೆ. ಈ ಒಂದು ಮರವನ್ನು ತೆರವು ಮಾಡಿರುವಂತಹ ಇದು ಮರದ ಭಾಗಗಳೇನಿದೆ ಇದನ್ನ ಈಗ ಬೇರೆ ಕ್ರೇನ್ ಮುಖಾಂತರ ಈಗ ಲಾರಿಗೆ ಶಿಫ್ಟ್ ಮಾಡಿ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕಾರ್ಯಾಚರಣೆ ಮಾಡಬೇಕಾಗಿದೆ. ಸದ್ಯಕ್ಕೆ ಇದಿಷ್ಟು ಬೆಂಗಳೂರಿನ ಬೃಹದಾಕಾರದ ಮರವೊಂದು ಉರುಳಿ ಬಿದ್ದಂತಹ ಪರಿಣಾಮ. ಅದೃಷ್ಟವಶಾತ್ ಬೆಳಿಗ್ಗೆ 5:30 ಸುಮಾರಿಗೆ ಯಾವುದೇ ವಾಹನ ಸಂಚಾರವಾಗಲಿ ಅಥವಾ ಪಾದಚಾರಿಗಳು ಈ ಮಾರ್ಗದಲ್ಲಿ ಇರಲಿಲ್ಲ. ಹೀಗಾಗಿ ಯಾರಿಗೂ ಸಹ ಪ್ರಾಣಾಪಾಯವಾಗಿಲ್ಲ. ಕ್ಯಾಮ್ರಾಮನ್ ಬಸವರಾಜು ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು. ಇದು ಬೃಹತ್ ಮರ ಯಾವ ರೀತಿ ನೆಲಕ್ಕುರುಳಿದೆ ಅಂತ ಈ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯ ವರದಿಗಳು ಬರ್ತಾ ಇವೆ. ಬೇರೆ ಬೇರೆ ಕಡೆಗೂ ಕೂಡ ನೋಡಿ, ಇಲ್ಲೊಂದು ಮರ ಹೊತ್ಕೊಂಡು ಬಿದ್ದಿದೆ. ಹಾವೇರಿ ಜಿಲ್ಲೆದು ರಟ್ಟಿಹಳ್ಳಿನಲ್ಲಿ ಬಿದ್ದಿರುವಂಥ ಮರ. ಇದು ಕೂಡ ಅದೇ ಮರವೇ. ಎಲ್ಲ ಏನು ಅಂತಂದರೆ ಒಂದಿಷ್ಟು ತಂದು ಇಟ್ಬಿಡ್ತಾರೆ, ದೇವ್ನಂಗೆ ಬೆಳ್ಕೊಂಬಿಡ್ತಾವೆ. ಹಂಗನೇ ಯಾವ ಟೈಮಲ್ಲಿ ಹೊತ್ಕೊಂಡು ಬೀಳ್ತಾವೆ ಹೇಳೋಕ್ಕಾಗಲ್ಲ. ಮಾಸೂರು ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಟ್ಟಿಹಳ್ಳಿಯಿಂದ ಈ ಮಾಸೂರನ್ನು ಸಂಪರ್ಕ ಮಾಡುವಂಥ ರಸ್ತೆ ಅಲ್ಲಿತ್ತು ಮರ. ಹೀಗಾಗಿ ಏನಂದರೆ ವಾಹನ ಸಂಚಾರವನ್ನು ಈಗ ನಿರ್ಬಂಧಗೊಳಿಸಲಾಗಿದೆ. ಮರ ಬಿದ್ದಿರುವಂಥ ರೀತಿ ತೋರಿಸ್ತಾ ಇದ್ದೀವಿ.